ತಮಿಳುನಾಡು ರಾಜಕೀಯದಲ್ಲಿ ಹೊಸ ಸಂಚಲನ ಆವಸನದತ್ತ ಸಾಗ್ತಾ ಇದೆಯಾ? ತಮಿಳುನಾಡು ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ. ಆವಸನದತ್ತ ಸಾಗ್ತಾ ಇದೆಯಾ ಅಮ್ಮ ಜಯಲಲಿತಾ ಪಕ್ಷ? ವಿಜಯ್ ಪರ ನಿಷ್ಠೆ ತೋರುತ್ತಿದ್ದಾರೆ ಎಡಿಎಂಕೆ ಶಾಸಕರು. ವಿಜಯ್ಗೆ ಬೆಂಬಲ ಕೊಡಲು ಸಜ್ಜಾಗಿದ್ದಾರೆ 40+ ಶಾಸಕರ ನಡೆಯಿಂದ ಕಂಗಾಲಾಗಿದ್ದಾರೆ ಈ ಪಳನಿಸ್ವಾಮಿ ಅವರು. ಸಾಧ್ಯವಾದಷ್ಟು ಶಾಸಕರನ್ನ ರೆಸಾರ್ಟ್ಗೆ ಕಳಿಸಿದ ಇಪಿಎಸ್. ಆದರೆ ಷಣ್ಮುಗಂ ನೇತೃತ್ವದಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗ್ತಾ ಇರುವಂತದ್ದು. ಆವಸನದತ್ತ ಸಾಗ್ತಾ ಇದೆಯಾ ಅಮ್ಮ ಜಯಲಲಿತಾ ಅವರ ಪಕ್ಷ? ವಿಜಯ್ ಪಕ್ಷ ಪರ ನಿಷ್ಠೆ ತೋರ್ತಾ ಇದ್ದಾರಂತೆ ಎಡಿಎಂಕೆ ಶಾಸಕರು. ವಿಜಯ್ಗೆ ಬೆಂಬಲ ಕೊಡಲು ಸಜ್ಜಾಗಿದ್ದಾರೆ 40ಕ್ಕೂ ಅಧಿಕ ಶಾಸಕರ ನಡೆಯಿಂದ ಈಗ ಕಂಗಾಲಾಗಿದ್ದಾರೆ ಪಳನಿಸ್ವಾಮಿ ಅವರು. ಸಾಧ್ಯವಾದಷ್ಟು ಶಾಸಕರನ್ನ ರೆಸಾರ್ಟ್ಗೆ ಕಳಿಸುತ್ತಿದ್ದಾರೆ. ಸರ್ಕಸ್ನ ಮಾಡ್ತಾ ಇದ್ದಾರೆ ಇದೀಗ ತಮ್ಮ ಶಾಸಕರನ್ನ ಉಳಿಸಿಕೊಳ್ಳೋದಕ್ಕೆ. ತಮಿಳುನಾಡು ರಾಜಕೀಯದಲ್ಲಿ ಇದು ಹೊಸ ಸಂಚಲನ ಆಗ್ತಾ ಇರುವಂತದ್ದು. ಈಗಾಗಲೇ ಬಹುಮತ ಸಾಬೀತಿಗೆ ವಿಜಯ್ ಅವರು ಕೂಡ ಅವಕಾಶವನ್ನ ಕೇಳಿದ್ದಾರೆ. ಮತ್ತೊಂದು ಕಡೆ ಎಡಿಎಂಕೆ ಶಾಸಕರು ಕೂಡ ವಿಜಯ್ ಪರ ಬೆಂಬಲ ಕೊಡಲು ಸಜ್ಜಾಗಿದ್ದಾರೆ. 40ಕ್ಕೂ ಹೆಚ್ಚು ಶಾಸಕರು ವಿಜಯ್ಗೆ ಬೆಂಬಲ ಕೊಡೋದಕ್ಕೆ ಸಜ್ಜಾಗಿರುವಂತದ್ದು. ಈ ಒಂದು ಶಾಸಕರ ನಡೆಯಿಂದ ಪಳನಿಸ್ವಾಮಿ ಅವರಿಗೆ ಕಂಗಾಲಾಗಿದೆ. ಏನು ಆಗಬಹುದು ಮುಂದೆ ಅನ್ನುವಂತಹ ಪ್ರಶ್ನೆಗಳು ಈಗ ಎದ್ದಿರುವಂತದ್ದು. ಯಾಕಂತಂದ್ರೆ ತಮ್ಮ ಶಾಸಕರು ಈಗ ವಿಜಯ್ ಅವರಿಗೆ ಬೆಂಬಲವನ್ನ ಕೊಡ್ತಾ ಇರೋದಕ್ಕೆ ರೆಸಾರ್ಟ್ಗೆ ಎಲ್ಲಾ ಶಾಸಕರನ್ನ ಶಿಫ್ಟ್ ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ. ಒಂದು ಕಾಲದಲ್ಲಿ ತಮಿಳುನಾಡಿನಲ್ಲಿ ಜಯಲಲಿತಾ ಅವರ ಪಕ್ಷ ಅಂತಂದ್ರೆ ದೊಡ್ಡ ಪಕ್ಷವಾಗಿತ್ತು. ವಿಜಯ್ಗೆ ಬೆಂಬಲ ಕೊಡಲು ಇದೀಗ ಆ ಪಕ್ಷದ ಶಾಸಕರು ಸಜ್ಜಾಗಿದ್ದಾರೆ. ಈ ಒಂದು ಶಾಸಕರ ನಡೆಯಿಂದ ಈ ಪಳನಿಸ್ವಾಮಿ ಕಂಗಾಲಾಗಿದ್ದಾರೆ. ಸಾಧ್ಯವಾದಷ್ಟು ಶಾಸಕರನ್ನ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ.